ಇವತ್ತು 70ನೇ ಕನ್ನಡ ರಾಜ್ಯೋತ್ಸವ ಸಂಭ್ರಮ. ತಾಯಿ ಭುವನೇಶ್ವರಿ ಹಬ್ಬವನ್ನ ರಾಜ್ಯಾದ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು. ಕನ್ನಡಾಂಬೆ ಬಾವುಟ ಎಲ್ಲೆಲ್ಲೂ ರಾರಾಜಿಸಿದ್ರೆ ಕನ್ನಡ ಡಿಂಡಿಮ ಗಲ್ಲಿ ಗಲ್ಲಿಯಲ್ಲೂ ಮುಳುಗಿದೆ. ಗಲ್ಲಿ ಗಲ್ಲಿಯಲ್ಲೂ ಕನ್ನಡಮ್ಮನ ಹಬ್ಬ. ದಿಕ್ಕು ದಿಕ್ಕುಗಳಲ್ಲೂ ರಾರಾಜಿಸಿದ ಕೆಂಪು ಹಳದಿ ತಿರಂಗ. ಕನ್ನಡ ಡಿಂಡಿಮ ಮೊಳಗಿದೆ. ಭುವನೇಶ್ವರಿ ತಾಯಿಯ ಹೊತ್ತು ಮೆರೆಸುತ್ತಿದ್ದಾರೆ. ರಾಜ್ಯೋತ್ಸವದ ಸಂಭ್ರಮದಲ್ಲಿ ಕನ್ನಡಾಂಬೆಯ ಮಕ್ಕಳು ಕುಣಿದು ಕುಪ್ಪಳಿಸಿದ್ದಾರೆ. ಇವತ್ತು ರಾಜ್ಯಾದ್ಯಂತ 70ನೇ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಕಳೆಗಟ್ಟಿತ್ತು. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣವನ್ನ ನೆರವೇರಿಸಿದ ಸಿಎಂ ಸಿದ್ದರಾಮಯ್ಯ ಭುವನೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮಾಡಿದ್ರು. ಡಿಸಿಎಂ ಡಿಕೆಶಿ ಕೂಡ ಉಪಸ್ಥಿತರಿದ್ದರು. ಕೋಟೆನಾಡು ಚಿತ್ರದುರ್ಗದಲ್ಲೂ ಕನ್ನಡ ಹಬ್ಬ ಕಳೆಗಟ್ಟಿತ್ತು. ನಗರದ ಗಲ್ಲಿ ಗಲ್ಲಿಯಲ್ಲೂ ಕಲಾ ತಂಡಗಳು ಮೆರುಗು ತಂದಿದ್ವು. ರಸ್ತೆಗಳಲ್ಲಿ ಯುವಕರ ಪರೇಡ್ ಎಲ್ಲರ ಕಣ್ಮನ ಸೆಳೆದಿತ್ತು. ಇನ್ನು ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು. ವಿವಿಧ ಶಾಲಾ ಸಾಂಸ್ಕೃತಿಕ ನೃತ್ಯಗಳು ಎಲ್ಲರ ಗಮನ ಸೆಳೆಯಿತು. ಪುಟಾಣಿ ಮಕ್ಕಳು ಬಗೆ ಬಗೆಯ ಉಡುಗೆ ಧರಿಸಿ ಮಿಂಚಿದ್ರು. ಉಡುಪಿ ಜಿಲ್ಲೆಯ ಅಜ್ಜರಕಾಡಿನಲ್ಲಿರೋ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಕನ್ನಡ ರಾಜ್ಯೋತ್ಸವ ಜೋರಾಗಿ ಆಚರಿಸಲಾಯಿತು. ಯಕ್ಷಗಾನ, ವಿವಿಧ ನೃತ್ಯಗಳು ನೆರೆದಿದ್ದವರ ಗಮನ ಸೆಳೆಯಿತು. ಮೈಸೂರಲ್ಲಿ ಕನ್ನಡ ರಾಜ್ಯೋತ್ಸವ ಸಂಭ್ರಮಾಚರಣೆ ಕಳೆಗಟ್ಟಿತ್ತು. ಅರಮನೆಯಲ್ಲಿರೋ ಅಪರೂಪದ ಭುವನೇಶ್ವರಿ ದೇವಿಗೆ ಸಚಿವ ಎಚ್ಸಿ ಮಹದೇವಪ್ಪ ಪೂಜೆ ಸಲ್ಲಿಸಿದ್ರು. ಇನ್ನು ಮೈಸೂರಿನಲ್ಲಿ ರಾಜ್ಯೋತ್ಸವ ಸಂಭ್ರಮದ ವೇಳೆಯೇ ಅರಸು ಪುತ್ಥಳಿ ಅನಾವರಣ ಮಾಡಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ಮುತ್ತಿಗೆ ಹಾಕಲು ಯತ್ನ ನಡೆಯಿತು. ಅತ್ತ ಬೆಳಗಾವಿಯಲ್ಲಿ ರಾಜ್ಯೋತ್ಸವ ಸಂಭ್ರಮ ಕಳೆಗಟ್ಟಿತ್ತು. ಚೆನ್ನಮ್ಮ ವೃತ್ತದಲ್ಲಿ ಸಾವಿರಾರು ಜನ ಜಮಾಯಿಸಿದ್ರು. ಕನ್ನಡದ ಬಾವುಟಗಳನ್ನ ಹಿಡಿದು ಜಬರ್ದಸ್ತ್ ಡಾನ್ಸ್ ಮಾಡಿದ್ರು. ಬೆಳಗಾವಿಯಲ್ಲಿ ಅನುಮತಿ ನಿರಾಕರಣೆ ನಡುವೆನೂ ಎಂಇಎಸ್ ಪುಂಡರು ಕರಾಳ ದಿನ ಆಚರಿಸಿದ್ರು. ಮೆರವಣಿಗೆ ಮೂಲಕ ಹದ್ದು ಮೀರಿ ವರ್ತಿಸಿದ್ರು. ಇನ್ನು ಎಂಇಎಸ್ ನಾಯಕ ಶಳಕೆ ಜೊತೆ ಸಿಪಿಐ ಜೆಎಂ ಕಾಲಿ ಮಿರ್ಚಿ ಸೆಲ್ಫಿ ತೆಗೆದುಕೊಂಡಿದ್ದು ಆಕ್ರೋಶಕ್ಕೆ ಕಾರಣವಾಯಿತು. ಬಳಿಕ ಅದೇ ಸಿಪಿಐ ಶಳಕೆಯನ್ನ ವಶಕ್ಕೆ ಪಡೆದ್ರು. ಎಂಇಎಸ್ನವರ ಪುಂಡಾಟಿಕೆ ಮಟ್ಟ ಹಾಕ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಎಂಇಎಸ್ ನವರು ಇದ್ದಾರಲ್ಲ, ಅವ್ರು ಸ್ವಲ್ಪ ಪುಂಡಾಟಿಕೆ ಮಾಡ್ತಾರೆ. ನಾವು ಪುಂಡಾಟಿಕೆನೆಲ್ಲ ಮಟ್ಟ ಹಾಕ್ತೀವಿ. ರಾಜ್ಯಾದ್ಯಂತ 70ನೇ ಕನ್ನಡ ರಾಜ್ಯೋತ್ಸವ ಹಬ್ಬದಂತೆ ಆಚರಿಸಲಾಗಿದೆ. ಭುವನೇಶ್ವರಿ ತಾಯಿಯನ್ನ ಎಲ್ಲರೂ ಹೊತ್ತು ಮೆರೆಸಿದ್ದಾರೆ. ಕನ್ನಡದ ಮಕ್ಕಳ ಶಕ್ತಿ, ಒಗ್ಗಟ್ಟು ಏನು ಅನ್ನೋದನ್ನ ಸಾರಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.